ಓಕೆ, ಸೊ ಇವತ್ತು ಕ್ಲಾಸ್ ಬಂದ್ಬಿಟ್ಟು ನಿನ್ನೆ ಜಿಮೇಲ್ ಕ್ರಿಯೇಟಿಂಗ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಇದು ಜನರಲ್ ಆಗಿ ಕ್ವಶನ್ಸ್ ಕೇಳ್ತಾರೆ, ವಾಟ್ ಈಸ್ ಅ ಡಿಜಿಟಲ್ ಮಾರ್ಕೆಟಿಂಗ್ ಅಂತ. ಸೊ ಏನ್ ಮಾಡಬೇಕು ಅಂದ್ರೆ ಇಲ್ಲಿ ನಿಮಗೆ ಆನ್ಸರ್ ಬೇಕು ಅಂದ್ರೆ ಪಾಸ್ ಮಾಡಿ ಇದನ್ನ ಬರ್ಕೊಳ್ಳಿ. ಸೊ ಬರ್ಕೊಂಡು ಅರ್ಥ ಮಾಡ್ಕೊಂಡು ಆನ್ಸರ್ ಹೇಳಿದ್ರೆ ಒಳ್ಳೇದು, ಹೇಳಕ್ಕಾಗಿಲ್ಲ ಅಂದ್ರೆ ಬಯಾಟ್ ಮಾಡಿ ಹೇಳ್ಬೇಕಾಗುತ್ತೆ. ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ವಲ್ಪ ಲೋ ಇದ್ರೆ ಅವಾಗ ಬಯಾಟ್ ಮಾಡಿ ಹೇಳ್ಬೇಕಾಗುತ್ತೆ. ಬಟ್ ನಾನು ಒಂದ್ಸತಿ ಇದನ್ನ ರಿಪೀಟ್ ಮಾಡಿ ಹೇಳ್ತೀನಿ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಆಲ್ಸೋ ಕಾಲ್ಡ್ ಆನ್ಲೈನ್ ಮಾರ್ಕೆಟಿಂಗ್ is the promotion of brands to connect with the potential customers using the internet and other forms of digital communications. This includes not only email, social media, and web-based advertising, but also text and multimedia messages as a marketing channels. ಸೊ ಇದು ನಿಮಗೆ ಅರ್ಥ ಮಾಡ್ಕೊಂಡು ಹೇಳೋದಾದ್ರೆ ನೀವೇ ಓನ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೋದು. ಯಾರು ಕೇಳಿದಾಗ ಡಿಜಿಟಲ್ ಮಾರ್ಕೆಟಿಂಗ್ ನಿಮ್ಮಲ್ಲಿರುವಂತ ಪ್ರಾಡಕ್ಟ್ ನ ಪ್ರಮೋಟ್ ಮಾಡೋದು, ಅದನ್ನ ಪರ್ಟಿಕ್ಯುಲರ್ ಆಡಿಯನ್ಸ್ಗೆ ಅಥವಾ ಯೂಸರ್ಸ್ಗೆ ರೀಚ್ ಮಾಡಕ್ಕೆ ಯೂಸ್ ಮಾಡುವಂತ ಪ್ಲಾಟ್ಫಾರ್ಮ್ಸ್ಗಳು. ಸೊ ಅದಕ್ಕೆ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಆ ತರ ಪ್ಲಾಟ್ಫಾರ್ಮ್ ಮೂಲಕ ನಿಮ್ಮ ಪ್ರಾಡಕ್ಟ್ ನ ಸೇಲ್ ಮಾಡ್ಬೋದು. ಇಲ್ಲ ಇಲ್ಲಿ ಒಂದು ಇನ್ಫಾರ್ಮೇಶನ್ ನೀವು ಡೈರೆಕ್ಟ್ ಆಗಿ ಪರ್ಟಿಕ್ಯುಲರ್ ಯೂಸರ್ಗೆ ರೀಚ್ ಮಾಡೋಕ್ಕಾಗುತ್ತೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಬಂದ್ಬಿಟ್ಟು ಯಾವುದಕ್ಕೆಲ್ಲ ಅಪ್ಲೈ ಮಾಡ್ಬೋದು ಅಂತ ನಿಮಗೆ ಡೌಟ್ ಇದ್ರೆ, ಸೊ ಡಿಜಿಟಲ್ ಮಾರ್ಕೆಟಿಂಗ್ ಬಂದ್ಬಿಟ್ಟು ಇದಕ್ಕೆ ಯಾವುದೇ ರೀತಿಯಾಗಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಿಮ್ಮಲ್ಲಿರೋ ಏನೇ ಪ್ರಾಡಕ್ಟ್ಗಳಿರ್ಬೋದು, ಸೊ ಅದನ್ನ ಕಂಪ್ಲೀಟ್ ಆಗಿ ಡಿಜಿಟಲ್ ಮಾರ್ಕೆಟಿಂಗ್ ಥ್ರೂ ನಿಮ್ಮ ಬಿಸ್ನೆಸ್ನ ಇನ್ಕ್ರೀಸ್ ಮಾಡ್ಬೋದು. ಸೊ ಹಾಗಾಗಿ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದು ಬಿಫೋರ್ ಬಂದ್ಬಿಟ್ಟು ನಿಮಗೆ ಆಫ್ಲೈನ್ ಮಾರ್ಕೆಟಿಂಗ್ ಇತ್ತು. ಸೊ ಇವಾಗ ಕಂಪ್ಲೀಟ್ಲಿ ಆನ್ಲೈನ್ ಮಾರ್ಕೆಟಿಂಗು. ಸೊ ಇದು ಆಫ್ಲೈನ್ ಮತ್ತು ಆನ್ಲೈನ್ ಮಾರ್ಕೆಟಿಂಗ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ನೆಕ್ಸ್ಟ್ ಕ್ಲಾಸಲ್ಲಿ ಕೊಡ್ತೀನಿ. ಸೊ ಏನು ಡಿಫ್ರೆನ್ಸ್ ಇದೆ, ಹೇಗಿದೆ, ಸೊ ಅದರಿಂದ ಏನು ಯೂಸ್ ಇದೆ ಅಂತ ಅದರ ಬಗ್ಗೆ ಎರಡು ಮಾಹಿತಿ ಕೊಡ್ತೀನಿ. ಇವಾಗ ನಿಮಗೆ ಫಸ್ಟು ತಿಳ್ಕೊಬೇಕಾಗುತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಯಾಕೆ ಬೇಕು, ಏನಕ್ಕೆ ಬೇಕು, ಹೇಗೆ ಸೇಲ್ ಮಾಡ್ಬೋದು, ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೀವು ತಿಳ್ಕೊಬೇಕಾಗುತ್ತೆ. ಇದು ತಿಳ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಈಸಿ ಆಗುತ್ತೆ. ಸುಮ್ಮನೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ತಕ್ಷಣ ಸುಮ್ಮನೆ ಇಲ್ಲಿರುವಂಥ ಸೆಂಟೆನ್ಸ್ನ ಬಯಾಟ್ ಹಾಕ್ಬಿಟ್ಟು ಅದು ಆನ್ಸರ್ ಹೇಳಿದ್ರೆ ಆಗಲ್ಲ. ಸೊ ಅದಕ್ಕೆ ಒಂದು ವ್ಯಾಲ್ಯೂ ಇರಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು, ಆವಾಗಲೇ ಆಗೋದು. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಏನು ಮಾಡ್ಬೋದು? ಸೊ ಇವಾಗ ನಿಮಗೆ ಎಕ್ಸಾಂಪಲ್ ಒಂದು ಕೊಡ್ತೀನಿ. ಸೊ ಯಾವುದೋ ಒಂದು ಹೋಟೆಲ್ಲು ಅಥವಾ ಯಾವುದೋ ಒಂದು ಕಂಪನಿ ಅಥವಾ ಯಾವುದೋ ಒಂದು ಓಪನ್ ಆಗಿದೆ ನಿಮ್ಮ ನಿಯರೆಸ್ಟ್ ಏರಿಯಾದಲ್ಲಿ. ಸೊ ಅವ್ರು ಬಂದ್ಬಿಟ್ಟು ಅವರಲ್ಲಿರುವಂಥ ಪ್ರಾಡಕ್ಟ್ ಅಥವಾ ಯಾವುದೇ ಒಂದು ವಸ್ತು ಆಗಿದ್ದು ಅವರು ಸೇಲ್ ಮಾಡಬೇಕು, ಇಲ್ಲ ನಾವು ಹೊಸ ಆಫೀಸ್ ಓಪನ್ ಮಾಡಿದ್ದೀವಿ ಇದು ಗೊತ್ತಾಗಬೇಕು ಅಂತ ಅವಾಗ ಏನು ಮಾಡಬೇಕಾಗುತ್ತೆ? ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಮೂಲಕನೇ ನಾವು ರೀಚ್ ಆಗಬೇಕಾಗತ್ತೆ. ಸೊ ಅದಕ್ಕೆ ಡಿಫ್ರೆಂಟು ಚಾನಲ್ಗಳಿದೆ. ಸೊ ಅದ್ರ ಮೂಲಕ ಇದು ಮಾಡಬೇಕಾಗುತ್ತೆ. ಸೊ ಆಯ್ತಾ, ಡಿಜಿಟಲ್ ಮಾರ್ಕೆಟಿಂಗ್ ಚಾನಲೇ ಇದೆ. ಸೊ ಅದ್ರ ಮೂಲಕನೇ ಹೋಗ್ಬೇಕಾಗುತ್ತೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದೆ, ಸರ್ಚ್ ಇಂಜಿನ್ ಪ್ಲಾಟ್ಫಾರ್ಮ್ ಮೂಲಕ ನೀವು ಇದು ಮಾಡ್ಬೋದು. ಹಾಗೆ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ಮೂಲಕನೇ ನೀವು ಆನ್ಲೈನ್ ಪ್ಲಾಟ್ಫಾರ್ಮ್ ಅಂತೀವಿ ಅದನ್ನ. ಸೊ ಆ ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕನೇ ನೀವು ರೀಚ್ ಮಾಡಿದ್ರೆ ಅದು ಪರ್ಮನೆಂಟ್ ಆಗಿ ಇರುತ್ತೆ. ಸೊ ಇದು ನೀವು ತಿಳ್ಕೊಬೇಕಾಗತ್ತೆ ಒಂದು. ಸೊ ಇವಾಗ ನೆಕ್ಸ್ಟ್ ಬರೋಣ. ಇದು ಕೆಲವೊಂದು ಬಂದು ಹೇಳ್ತಾರೆ ಡಿಜಿಟಲ್ ಮಾರ್ಕೆಟಿಂಗ್ ಏನಿ ರಿಸ್ಟ್ರಿಕ್ಷನ್ಸ್ ಇದೆಯಾ ಪರ್ಟಿಕ್ಯುಲರ್ ಆಗಿ. ಇವಾಗ ನೀವೇ ಚೆಕ್ ಮಾಡಿ. ಸೊ ಯಾರೆಲ್ಲ ನ್ಯೂಸ್ ಚಾನಲ್ ಅವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅವರ ಕೆಲವೊಂದು ಪ್ರೊಮೋ ವಿಡಿಯೋಸು, ಶಾರ್ಟ್ ವಿಡಿಯೋಸ್ಗಳನ್ನ ಫೇಸ್ಬುಕ್ ಅಲ್ಲಿ ಅಥವಾ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಶೇರ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಇದೇ ಯೂಸರ್ನ ಯೂಸ್ ಮಾಡಬೇಕು ಅಂತ ಇಲ್ಲೂ ಇದಿಲ್ಲ. ಸೊ ಹಂಗಾಗಿ ನೀವು ಎಲ್ಲಾ ತರದ ಪ್ರಾಡಕ್ಟ್ಗಳಾಗಿರ್ಬೋದು, ನಿಮ್ದು ಏನೇ ಬಿಸ್ನೆಸ್ ಇರ್ಬೋದು, ಎಲ್ಲ ತರಹದ ನೀವು ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ ನೀವು ಸೇಲ್ ಮಾಡಬಹುದು ಅಥವಾ ರೀಚ್ ಮಾಡ್ಬೋದು. ಅದೇ ರೀಚ್ ಅಂದ್ರೆ ಜಸ್ಟ್ ನೀವು ಏನ್ ಮಾಡೋದು, ಆಡಿಯನ್ಸ್ಗೆ ನೀವು ರೀಚ್ ಆದ್ರೆ ಅದು ಆಟೋಮೆಟಿಕಲಿ ಸೇಲ್ ಆಗುತ್ತೆ. ಆಯ್ತಾ? ಇದಕ್ಕೆ ನಾನು ಕೆಲವೊಂದು ಡೀಟೇಲ್ಸ್ಗಳನ್ನ ನಾನು ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ಕೆಲವರಿಗೆ ಟಿವಿ ಮತ್ತೆ ನ್ಯೂಸ್ ಪೇಪರು, ಹೋಟೆಲ್ಲು, ಹಾಸ್ಪಿಟಲ್ಲು, ಆಯ್ತಾ, ಆಮೇಲೆ ಬಿಲ್ಡಿಂಗ್ಸು, ಆ್ಯಪ್ಸು, ಗ್ರೌಂಡ್ ಆಗಿರೋದು ಅದು ಪ್ಲೇ ಗ್ರೌಂಡು, ಸೊ ವೆಬ್ಸೈಟು,
ಹೋಮ್ ಅಪ್ಲಯನ್ಸು, ಮೆಡಿಷನ್ಸು, ಫಾರ್ಮರ್ ಎಲ್ಲರೂ ಕೂಡ. ಸೊ ಇಲ್ಲಿ ಯಾವುದೇ ರೀತಿ ಏನೇ ಕ್ಯಾಟಗರಿ ರಿಲೇಟೆಡ್ ಇರ್ಬೋದು, ಅಷ್ಟು ಕ್ಯಾಟಗರಿಯವರು ಡಿಜಿಟಲ್ ಮಾರ್ಕೆಟಿಂಗ್ ಯೂಸ್ ಮಾಡಿಕೊಂಡು ಅವರ ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಆಯ್ತಾ. ಬಟ್ ಇವಕ್ಕೆಲ್ಲ ಯೂಸ್ ಮಾಡೋಕ್ಕೆ ಮೇಯ್ನ್ ಆಗಿ ಯಾವ್ಯಾವ ಪ್ಲಾಟ್ಫಾರ್ಮ್ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಏನು ಇಂಪಾರ್ಟೆಂಟ್ ಅಂತ ತಿಳ್ಕೊಬೇಕಾಗತ್ತೆ. ಆಯ್ತಾ. ಟಿವಿ ಬಂದ್ಬಿಟ್ಟು, ನ್ಯೂಸ್ ಬಂದ್ಬಿಟ್ಟು ಇದರಲ್ಲಿ ಎರಡು ಡಿಫ್ರೆನ್ಸ್ ಇದೆ ನೋಡಿ. ಇದು ವಿಡಿಯೋ ಆಗಿರುತ್ತೆ, ಇದು ಪೇಪರ್ ಆಗಿರುತ್ತೆ. ಸೊ ಇದಕ್ಕೆ ಏನಂತ ಪರ್ಟಿಕ್ಯುಲರ್ ಕ್ಯಾಟಗರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ನ್ಯೂಸ್ ಪೇಪರ್ ಕ್ಯಾಟಗರಿ ಆಗ್ಬಿಟ್ಟು ಹೋಟೆಲ್ ರಿಲೇಟೆಡ್ ಕ್ಯಾಟಗರಿ ನೀವು ಯೂಸ್ ಮಾಡ್ಕೊಂಡು ನೀವು ಆಡಿಯನ್ಸ್ ರೀಚ್ ಮಾಡಿದ್ರೆ ಅದರಿಂದ ನಿಮಗೆ ಏನು ಬೆನಿಫಿಟ್ ಸಿಗಲ್ಲ. ಸೊ ಇದೆಲ್ಲ ಸಣ್ಣ ಸಣ್ಣ ನಿಮಗೆ ಇನ್ಫಾರ್ಮೇಶನ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಎಲ್ಲರೂ ಯೂಸ್ ಮಾಡ್ತಾರಲ್ಲ, ಸರಿ ಆಗ್ಬಿಡಿ, ನ್ಯೂಸ್ ಪೇಪರ್ ಅಲ್ಲ ಎಲ್ಲರೂ ಯೂಸ್ ಮಾಡ್ತಾರೆ ಅಂತ ಆಗ್ಬಿಡ್ತೀರ. ಸೊ ಆ ತರ ಮಾಡಕ್ ಹೋಗ್ಬೇಡಿ. ಸೊ ನಿಮ್ಮ ರಿಲೇಟೆಡ್ ಆಡಿಯನ್ಸ್ನ ಫಸ್ಟ್ ರೀಚ್ ಮಾಡಿ, ಆಮೇಲೆ ನ್ಯಾರೋ ಆಡಿಯನ್ಸ್ಗೆ ಹೋಗೋಣ ಅಲ್ವಾ. ಫಸ್ಟು ಎಕ್ಸಾಕ್ಟ್ ಇನ್ಪುಟ್ ನಮಗೆ ಬೇಕಾಗುತ್ತೆ. ಸೊ ನಮಗೆ ಸೇಲ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಆವಾಗ ಇಂಪಾರ್ಟೆಂಟ್. ನ್ಯಾರೋ ಆಡಿಯನ್ಸ್ ಯಾವಾಗ ಬೇಕಾದ್ರೂ ನೀವು ರೀಚ್ ಮಾಡ್ಬೋದು, ಅದು ಬೇರೆ ಇದಕ್ಕೆ ಯೂಸ್ ಮಾಡೋಣ. ಸೊ ಇವಾಗ ನಿಮಗೆ ಸೊ ಪೊಟೆನ್ಷಿಯಲ್ ಆಗಿ ಬಿಸ್ನೆಸ್ ಹೆಂಗೆ ರನ್ ಮಾಡುವಾಗ ಅದರಿಂದ ಏನ್ ಬೆನಿಫಿಟ್ ಸಿಗುತ್ತೆ, ಈ ತರ ಪ್ಲಾಟ್ಫಾರ್ಮ್ಗಳು ಇದ್ದಾಗ ನಾವು ಹೇಗೆ ಯೂಸ್ ಮಾಡೋದು. ಕೆಲವರು ಹೇಳ್ತಾರೆ ನಾನು ಹೋಟೆಲ್ ಬಿಸ್ನೆಸ್ ಇಂಡಸ್ಟ್ರಿ ಯೂಸ್ ಮಾಡ್ತಾ ಇದ್ದೀನಿ, ಸೊ ನನಗೆ ಯಾವ ತರ ಯೂಸ್ ಮಾಡ್ಬೋದು. ಅದನ್ನ ನೀವು ಡಿಜಿಟಲ್ ಮಾರ್ಕೆಟರ್ನ ಕನ್ಸಲ್ಟ್ ಮಾಡಿ ಅವ್ರು ನಿಮಗೆ ಸೊಲ್ಯೂಷನ್ ಕೊಡ್ತಾರೆ ಯಾವ ತರ ಇದು ಮಾಡ್ಬೋದು ಅಂತ. ಸೊ ಹಂಗೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಆಗಿ ಇದೆ. ಸೊ ನಿಮಗೆ ಗೊತ್ತಿರೋರು ಡಿಜಿಟಲ್ ಮಾರ್ಕೆಟರ್ ಇರ್ಬೋದು, ಇಲ್ಲ ಸೊ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿನ ಕನ್ಸಲ್ಟ್ ಮಾಡಿ ಅವ್ರು ನಿಮಗೆ ಮಾಹಿತಿ ಕೊಡ್ತಾರೆ, ಅದ್ರ ಮೂಲಕ ಯೂಸ್ ಮಾಡಿ ಒಂದು. ಸೊ ಇನ್ನೊಂದು ಬಂದ್ಬಿಟ್ಟು ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ. ಈ ಮೆಡಿಸಿನ್ ರಿಲೇಟೆಡ್ ಎಲ್ಲ ಕೆಲವೊಂದು ನಿಮಗೆ ಮಾಡೋಕ್ಕಾಗಲ್ಲ, ಎಲ್ಲದೂ ಮಾಡೋಕ್ಕಾಗಲ್ಲ. ಇಲ್ಲೂ ಕೂಡ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ. ಅದು ಬಂದ್ಬಿಟ್ಟು ಆಡ್ವರ್ಡ್ಸ್ ಇದರಲ್ಲಿ ಬರುತ್ತೆ ಇಶ್ಯೂಸ್, ಅದು ಆವಾಗ ಹೇಳ್ತೀನಿ. ಬಟ್ ವೆಬ್ಸೈಟ್ ರಿಲೇಟೆಡ್ ನಿಮ್ಗೆ ಯಾವುದೇ ರೀತಿ ಇಶ್ಯೂ ಇಲ್ಲ. ಹಾಸ್ಪಿಟಲ್ ಕೂಡ ಯೂಸ್ ಮಾಡ್ಬೋದು. ಇವಾಗ ನೀವು ಚೆಕ್ ಮಾಡ್ಬೋದು ಕೆಲವೊಂದು ಹಾಸ್ಪಿಟಲ್ಗಳು ರಿವ್ಯೂಗಳೆಲ್ಲ ಇವಾಗ ನೋಡ್ತಾ ಇದ್ರಲ್ಲ. ಸೊ ಕೆಲವೊಂದು ರಿವ್ಯೂಸ್ ಎಲ್ಲ ನಡೀತಾ ಇದೆ. ಸೊ ಅದಕ್ಕೆ ಇದನ್ನೆಲ್ಲ ನೀವು ನೋಡ್ಕೋಬೇಕು, ಹೆಂಗೆ ಪ್ರಮೋಟ್ ಮಾಡ್ಬೋದು ಅಂತ. ಅದೇ ತರ ನೋಡ್ಕೊಂಡು ಪ್ರಮೋಟ್ ಮಾಡಿ. ಸೊ ಇಲ್ಲಿ ಯಾವುದೇ ರೀತಿ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ಗೆ ಯಾವುದೇ ಒಂದು ಕ್ಯಾಟಗರಿ ರಿಲೇಟೆಡ್ ಪ್ರಾಡಕ್ಟ್ ಆಗಿರ್ಬೋದು ನೀವು ಸೇಲ್ ಮಾಡೋಕ್ಕೆ ಅಥವಾ ಒಂದು ಆಡಿಯನ್ಸ್ಗೆ ರೀಚ್ ಆಗೋಕ್ಕೆ ಡಿಜಿಟಲ್ ಮಾರ್ಕೆಟಿಂದ ನೀವು ಮಾಡ್ಬೋದು. ಸೊ ಈಗ ನೆಕ್ಸ್ಟ್ ಬರೋಣ, ಯಾಕಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಕ್ಯಾಟಗರೀಸ್ ಇದೆ. ಆಯ್ತಾ. ಕ್ಯಾಟಗರೀಸ್ ಅಂದ್ರೆ ಏನು, ಇದರಲ್ಲಿ ಹೇಗೆ ನೀವು ಮಾಡ್ಬೋದು ಅಂತ. ಸೊ ಇದರಲ್ಲಿ ಡಿಫ್ರೆಂಟ್ ಇರುತ್ತೆ. ಸೊ ಅದು ಯಾವ ತರ ಯೂಸ್ ಮಾಡ್ಬೋದು ಅಂತ ಮುಂದಿನ ನಿಮಗೆ ಇದರಲ್ಲಿ ಕಂಪ್ಲೀಟ್ ಮಾಹಿತಿ ಇರುತ್ತೆ. ಈಗ ಜಸ್ಟ್ ಇನ್ಫಾರ್ಮೇಶನ್ ನೋಟ್ ಮಾಡ್ಕೊಳ್ಳಿ ಅಷ್ಟೇ. ಕಂಟೆಂಟ್ ಮಾರ್ಕೆಟಿಂಗ್ ಇದೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ. ಇಮೇಲ್ ಮಾರ್ಕೆಟಿಂಗ್ ಇದೆ, ಆಯ್ತಾ. ಆಮೇಲೆ ಅಪ್ಲಿಕೇಟಿವ್ ಮಾರ್ಕೆಟಿಂಗ್ ಇದೆ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇದೆ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಇದೆ, ಇನ್ಫ್ಲೂಯೆನ್ಸ್ ಮಾರ್ಕೆಟಿಂಗ್ ಇದೆ, ಮೊಬೈಲ್ ಮಾರ್ಕೆಟಿಂಗ್ ಇದೆ, ವಿಡಿಯೋ ಮಾರ್ಕೆಟಿಂಗ್ ಇದೆ, ಅಡ್ವರ್ಟೈಸಿಂಗ್ ಇದೆ, SEM ಇದೆ, ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಂತ, SMM ಇದೆ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇದೆ. ಆಮೇಲೆ ಇದು ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ರಿಪೀಟ್ ಆಗಿದೆ. ಸೊ ನೆಕ್ಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಅಡ್ವರ್ಟೈಸ್ಮೆಂಟ್ ಇದೆ. ಸೊ ಇದು ಡಿಸ್ಪ್ಲೇ ಮಾರ್ಕೆಟಿಂಗು, ಇದು ಬಂದ್ಬಿಟ್ಟು ಆಡ್ವರ್ಡ್ಸ್ ಅಲ್ಲೇ ಬರುತ್ತೆ, ಇದು ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ. ಆಯ್ತಾ. ಇದು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಆಗಿರುತ್ತೆ. ಆಮೇಲೆ ಅನಾಲಿಟಿಕ್ಸ್ ಬಂದ್ಬಿಟ್ಟು ಇದು ಗೂಗಲ್ ಅಲ್ಲಿ ಬರುತ್ತೆ ನಿಮ್ದು, ಇದು ಕನ್ವರ್ಷನ್ ರೇಟ್ ಇರುತ್ತೆ. ಡಿಜಿಟಲ್ ಬ್ರ್ಯಾಂಡಿಂಗ್ ಇದೆ, ಆಡಿಯೋ ಮಾರ್ಕೆಟಿಂಗ್ ಇದೆ. ಆಮೇಲೆ ಮಾರ್ಕೆಟಿಂಗ್ ಅನಾಲಿಟಿಕ್ಸ್ ಇದೆ, PPC ಇದೆ. ಆಮೇಲೆ ಕಂಟೆಂಟ್ ಪ್ರೊಡಕ್ಷನ್ಸ್ ಇದೆ, ರೇಡಿಯೋ ಅಡ್ವರ್ಟೈಸಿಂಗ್ ಇದೆ, SMS ಮಾರ್ಕೆಟಿಂಗ್ ಇದೆ, ಹೀಗೆ. ಸೊ ಇದೆಲ್ಲ ಬಂದ್ಬಿಟ್ಟು ಬರುತ್ತೆ. ಸೊ ಇದ್ರ ಒಳಗಡೆನೂ ಕೂಡ ನಿಮಗೆ ಇನ್ನೂ ಡಿಫ್ರೆಂಟ್ ಇನ್ಫಾರ್ಮೇಶನ್ ಬರುತ್ತೆ ಎಲ್ಲದರಲ್ಲೂ. ಆಯ್ತಾ. ಸೊ ಕಂಟೆಂಟ್ ರೈಟಿಂಗ್ ಹೆಂಗ್ ಮಾಡಬೇಕು, ಇಮೇಲ್ ಮಾರ್ಕೆಟಿಂಗ್ ಯಾವ ತರ ಮಾಡಬೇಕು, ಯಾವ ತರ ಆಡಿಯನ್ಸ್ ಇದು ಮಾಡಬೇಕು, ಇದಕ್ಕೆ ಡಾಟಾ ಎಲ್ಲಿಂದ ಸಿಗುತ್ತೆ, ಹೇಗ್ ಮಾಡಬೇಕು, ಇದಕ್ಕೆಲ್ಲ ಪ್ರತಿಯೊಂದಕ್ಕೂ ಸಪ್ರೇಟ್ ಆಗಿ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಜಸ್ಟ್ ಇದು ಇನ್ಫಾರ್ಮೇಶನ್ ನೋಟ್ ಮಾಡ್ಕೊಳ್ಳಿ. ಸೊ ನೋಟ್ ಮಾಡಿಕೊಂಡು ನೋಡಿ, ನಿಮ್ಗೆ ಇದ್ರ ಬಗ್ಗೆ ಯಾವ್ದಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸ್ವಲ್ಪ ಕಲೆಕ್ಟ್ ಮಾಡಿ ನೋಡಿ. ಸೊ ನಿಮ್ಗೆ ಮಾಹಿತಿ ಸಿಗುತ್ತೆ ಏನು ಸರ್ಚ್ ಇಂಜಿನ್ ಅಂದ್ರೆ ಏನು. ಆಯ್ತಾ. ಸೊ ಆವಾಗ ನಿಮ್ಗೆ ಮಾಹಿತಿ ಸಿಗುತ್ತೆ ಯಾವ ತರ ಇರುತ್ತೆ ಅಂತ. ಸೊ ಸ್ವಲ್ಪ ಗೂಗಲಲ್ಲಿ ಸ್ವಲ್ಪ ಬ್ರೌಸ್ ಮಾಡಿ
ಆವಾಗ ನಿಮಗೆ ಸ್ವಲ್ಪ ನಾಲೆಜ್ ಬರುತ್ತೆ. ನೆಕ್ಸ್ಟ್ ನಾವು ಹೇಳುವಂಥ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಬಟ್ ನಾವು ಹೇಳ್ತಾ ಇದ್ದು ಪೂರ ಕೇಳ್ತಾ ಇದ್ರಾಗಲ್ಲ. ಸೊ ಪ್ರತಿಯೊಂದು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಸ್ವಲ್ಪ ಇನ್ಫಾರ್ಮೇಷನ್ ನೀವು ಕಲೆಕ್ಟ್ ಮಾಡಬೇಕಾಗುತ್ತೆ. ಆವಾಗಲೇ ನಿಮಗೆ ಸ್ವಲ್ಪ ಏನಾಗುತ್ತೆ, ಜಾಸ್ತಿಯಾಗಿ ನಿಮಗೆ ನಾಲೆಜ್ ಅಪ್ಗ್ರೇಡ್ ಆಗುತ್ತೆ. ಇದನ್ನ ನೀವು ಮಾಡಿ, ಸರಿನಾ? ಇದನ್ನ ಪಾಸ್ ಮಾಡಿಕೊಂಡು ಎಲ್ಲದನ್ನು ನೋಟ್ ಮಾಡ್ಕೊಡಿ, ಆಯ್ತಾ? ಇದು ಕಂಪ್ಲೀಟ್ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನೀವು ಹೋದಾಗ ನಿಮಗೆ ಇದೆಲ್ಲದೂ ಬರುತ್ತೆ, ಆಯ್ತಾ? ಯಾವುದು ಮಿಸ್ ಇಲ್ಲ, ಇದು ಕಂಪ್ಲೀಟ್ಲಿ ಬರುತ್ತೆ, ಆಯ್ತಾ? ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಾನು ಇಲ್ಲಿ ವಿಡಿಯೋಸ್ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನಿದೆ ಇನ್ಫಾರ್ಮೇಷನ್ ಕವರ್ ಮಾಡಿ ಹೇಳ್ತೀನಿ. ಸೊ ಯಾರಿಗಾರು ಏನೋ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನನ್ನ ಟೈಮ್ ಇದೆ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ, ಸರಿನಾ?